ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 2ನೇ ಸರ್ಗ ನಿನ್ನೆ ಮುಕ್ತಾಯ ಆಗಿತ್ತು. 2ನೇ ಸರ್ಗ ನಿನ್ನೆ ಮುಕ್ತಾಯ ಆದಾಗ ಹನುಮಂತ ಸಮುದ್ರವನ್ನು ಹಾರುವಾಗ ಮಧ್ಯದಲ್ಲಿ ಸಿಂಹಿಕಾ ಅನ್ನುವಂಥ ರಾಕ್ಷಸಿಯೊಬ್ಬಳನ್ನು ಸಂಹಾರ ಮಾಡಿ ಆಮೇಲೆ ಮುಂದೆ ಸಾಗಿದ ಅಂತ ನೋಡಿದ್ವಿ. ಅವಳ ಬಗ್ಗೆ, ಅವಳ ಹುಟ್ಟು, ಅವಳ ಪತಿ, ಇವ್ರ ಬಗ್ಗೆ ಇದೊಂದು ಮಾಹಿತಿಯನ್ನು ನೋಡಿ ಆಮೇಲೆ ಮುಂದೆ ಹೋಗಬೇಕು. ಆ ಸಿಂಹಿಕಾ ಅನ್ನುವವಳು ಹಿರಣ್ಯಕಶಿಪುವಿನ ಮಗಳು, ಪ್ರಹ್ಲಾದನಿಗೆ ಸಹೋದರಿ ಆಗಬೇಕು, ರಾಹುವಿನ ತಾಯಿ, ರಾಹುಗ್ರಹಕ್ಕೆ, ಮತ್ತು ವಿಪ್ರಚಿತ್ತಿ ಅನ್ನುವಂಥ ರಾಕ್ಷಸನಿಗೆ ಪತ್ನಿ ಆಗಬೇಕು. ಈ ತಾಯಿಯ ಶಕ್ತಿ ಏನಿತ್ತು ಅದೇ ಶಕ್ತಿ ಮಗನಿಗೆ ಬಂದಿತ್ತು ಅಂತ ಹೇಳ್ತಾರೆ ಗೋವಿಂದಾಚಾರ್ಯ. ಈ ಸಿಂಹಿಕಾ ತನ್ನ ಪರಿಧಿಯೊಳಗೆ ಬಂದಂಥ ಯಾವುದೇ ಜೀವಿ ಇದ್ರೆ ಅದರ ನೆರಳನ್ನು ಹಿಡಿದರೆ ಸಾಕು, ಆ ಜೀವಿಯನ್ನು ಹಿಡಿದುವಂಥ ಶಕ್ತಿ ಅವಳಿಗೆ ಬಂದಿತ್ತಲ್ಲ, ಅದೇ ಶಕ್ತಿನೇ ರಾಹುವಿಗೂ ಕೂಡ. ಅತಯೇವ ತತ್ತನಯ ರಾಹುರಪಿ ಸೂರ್ಯಚಂದ್ರಮಸೋಹು ಪತಿತಸ್ಯ ಭೂಚ್ಛಾಯಸ್ಯ ನಿಯಂತ ಗ್ರಹೋ ಬಭೂವ. ಸೂರ್ಯಚಂದ್ರನ ಮೇಲೆ ಭೂಮಿಯ ನೆರಳು ಬೀಳ್ತದಲ್ಲ ಗ್ರಹಣ ಸಂದರ್ಭದಲ್ಲಿ, ಆ ನೆರಳನ್ನು ಆತ ನಿಯಂತ್ರಣ ಮಾಡ್ತಾನೆ. ಅದರ ಮೂಲಕವಾಗಿ ರಾಹುಗ್ರಹಣ ಅಂತ ಕೊಟ್ಟಿರ್ತಾರೆ. ಸೂರ್ಯ ಮತ್ತು ಚಂದ್ರರಿಗೆ ಈ ರಾಹುವಿಂದ ಗ್ರಹಣ. ತಾಯಿ ಹೇಗೆ ನೆರಳಿನ ಮೂಲಕ ಜೀವಿಗಳನ್ನು ನಿಯಂತ್ರಣ ಮಾಡ್ತಿದ್ಲೋ ಹಾಗೆ ಮಗನಿಗೂ ಕೂಡ ಆ ನೆರಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಬಂದಿತ್ತು ಅಂತ ಅದನ್ನು ಗಮನಿಸಬೇಕು. ಹಿರಣ್ಯಕಶಿಪುವಿನ ಮಗಳು ರಾಹುವಿಗೆ ತಾಯಿ, ವಿಪ್ರಚಿತ್ ಅನ್ನೋವನಿಗೆ ಪತ್ನಿ ಆಗಿದ್ಲು. ಅಂಥವಳನ್ನು ಹನುಮಂತ ಕೊಂದು ಹಾಕಿ ಮುಂದೆ ಸಾಗಿದ. ಅದಾದ ಬಳಿಕ 3ನೇ ಸರ್ಗ ಹೀಗಿದೆ. ಸ ಲಂಬ ಶಿಖರೇ ಲಂಬೆ ಲಂಬ ತೋಯದ ಸನ್ನಿಧೆ ಸಪ್ತಮಾಸ್ಥಾಯ ಮೇಧಾವಿ ಹನುಮಾನ್ ಮಾರುತಾತ್ಮಜ ನಿಶಿಲಂಕಾಂ ಮಹಾಸತ್ವ ವಿವೇಶ ಕಪಿಕುಂಜರ ರಮ್ಯ ಕಾನನ ತೋಯಾಢ್ಯಾಂ ಪುರೀಂ ರಾವಣ ಪಾಲಿತಾಂ ಶಾರದಾಂಬು ಧರ ಪ್ರಖ್ಯೈ ಭವನೈರುಪಶೋಭಿತಾಂ ಸಾಗರೋಪಮ ನಿರ್ಘೋಷಾಂ ಸಾಗರಾಂಧ್ರ ಸೇವಿತಾಂ ಸುಪುಷ್ಪಬಲ ಸಂಘುಷ್ಟಾಂ ಯಥೈವ ವಿಟಪಾವತೀಂ ಚಾರುತೋರಣ ನಿರ್ಯೂಹಾಂ ಪಾಂಡುರದ್ವಾರ ತೋರಣಾಂ ಭುಜಗಾಚರಿತಾಂ ಗುಪ್ತಾಂ ಶುಭಾಂ ಭೋಗವತೀಮಿವ ತಾಂ ಸುವಿದ್ಯುದ್ಘನಾಕೀರ್ಣಾಂ ಜ್ಯೋತಿರ್ಮಾರ್ಗ ನಿಷೇವಿತಾಂ ಮಂದ ಮಾರುತ ಸಂಚಾರಾಂ ಯಥೇಂದ್ರ ಶ್ಯಾಮರಾವತೀಂ ಶಾತಕುಂಭೇನ ಮಹತಾ ಪ್ರಾಕಾರೇಣ ಅಭಿಸಂವೃತಾಂ ಕಿಂಕಿಣೀ ಜಾಲ ಘೋಷಾಭಿಃ ಪತಾಕಾಭಿರಲಂಕೃತಾಂ ಆಸಾದ್ಯ ಸಹಸಾ ಹೃಷ್ಟಃ ಪ್ರಾಕಾರಮಭಿಪೇದಿವಾನ್ ವಿಸ್ಮಯಾವಿಷ್ಟ ಹೃದಯಃ ಪುರೀಮಾಲೋಕ್ಯ ಸರ್ವತಃ ಜಾಂಬೂನದಮಯೈರ್ದ್ವಾರೈಃ ವೈಡೂರ್ಯಕೃತವೀರಿಕೈಃ ವಜ್ರಸ್ಫಟಿಕಮುಕ್ತಾಭಿರ್ಮಣಿಕುಟ್ಟಿಮಭೂಷಣೈಃ ತಪ್ತಹಾಟಕ ನಿರ್ವ್ಯೂಹೈಃ ರಾಜತಾಮಲ ಪಾಂಡುರೈಃ ವೈಡೂರ್ಯಕೃತಸೋಪಾನೈಃ ಸ್ಫಟಿಕಾಂತರ ಪಾಂಸುಭಿಃ ಚಾರು ಸಂಜೀವನೋಪೇತೈಃ ಖಮಿವ ಉತ್ಪತಿತೈಃ ಶುಭೈಃ ಕ್ರೌಂಚ ಬರ್ಹಿಣ ಸಂಘುಷ್ಟೈಃ ರಾಜಹಂಸ ನಿಷೇವಿತೈಃ ತೂರ್ಯ ಆಭರಣ ನಿರ್ಘೋಷೈಃ ಸರ್ವತಃ ಪ್ರತಿನಾದಿತಾಂ ವಸ್ವೋಕ ಸಾರಾ ಪ್ರತಿಮಾಂ ತಾಂ ವೀಕ್ಷ್ಯ ನಗರೀಂ ತತಃ ಖಮಿವೋತ್ಪತಿತುಂ ಕಾಮಾಂ ಜಹರ್ಷ ಹನುಮಾನ್ ಕಪಿಃ ತಾಂ ಸಮೀಕ್ಷ್ಯ ಪುರೀಂ ರಮ್ಯಾಂ ರಾಕ್ಷಸಾಧಿಪತೆ ಶುಭಾಂ ಅನುತ್ತಮಾನುದ್ಧಿಯುತಾಂ ಚಿಂತಯಾಮಾಸ ವೀರ್ಯವಾನ್ ನೇಯಮನ್ಯೇನ ನಗರೀ ಶಕ್ಯಾ ದರ್ಶಯಿತುಂ ಬಲಾತ್ ರಕ್ಷಿತಾ ರಾವಣ ಬಲೈಃ ಉದ್ಯತಾಯುಧಧಾರಿಭಿಃ ಕುಮುದ ಅಂಗದಯೋರ್ವಾಪಿ ಸುಷೇಣಸ್ಯ ಮಹಾಕಪೇಃ ಪ್ರಸಿದ್ಧೇಯಂ ಭವೇದ್ಭೂಮಿಃ ಮೈಂದದ್ವಿವಿಧಯೋರಪಿ ವಿವಸ್ವತಸ್ತನೂಜಸ್ಯ ಹರೇಶ್ಚ ಕುಶಪರ್ವಣಃ ವೃಕ್ಷಸ್ಯ ಕೇತುಮಾಲಸ್ಯ ಮಮ ಚೈವ ಕತಿರ್ಭವೇತ್. ಹನುಮಂತ ಆ ಸಂಪೂರ್ಣ ನಗರದ ವೈಭವವನ್ನೆಲ್ಲ ನೋಡಿದ. ಎಲ್ಲ ಕಡೆ ನಾನಾ ಥರದ ಉಪವನಗಳು, ಉದ್ಯಾನವನಗಳು, ಅದನ್ನೆಲ್ಲ ನೋಡಿ ಇಂಥ ಅಭೇದ್ಯವಾದ ನಗರವನ್ನು ದಾಟಬಲ್ಲವರು ಯಾರು, ಒಳಗಿದಲ್ಲಿ ಪ್ರವೇಶ ಮಾಡಬಲ್ಲವರು ಯಾರು ಅಂತ ಅವನಿಗೆ ಮತ್ತೊಮ್ಮೆ ಆಲೋಚನೆ ಬಂತು. ಈ ಹಿಂದಿನ ಸರ್ಗದಲ್ಲಿ ಒಮ್ಮೆ ಆಲೋಚನೆ ಮಾಡಿದ್ದ, ನಾನು, ಸುಗ್ರೀವ, ನಲ ಮತ್ತು ಅಂಗದ ಈ 4 ಜನರನ್ನು ಬಿಟ್ಟು ಬೇರೆ ಯಾರು ಕೂಡ ಇದರೊಳಗೆ ಬರಲಾರರು ಅಂತ ಆಲೋಚನೆ ಮಾಡಿದ್ದೆ.
ಆಲೋಚನೆ ಮಾಡಿದಾಗ ಕಪಿ ಸೈನ್ಯದಲ್ಲಿ ಮತ್ತಷ್ಟು ಬಲಿಷ್ಠರಾದವರು ಈ 4 ಜನರಲ್ಲದೆ ಉಳಿದವರು ಕೆಲವರ ಹೆಸರು ಅವರಿಗೆ ನೆನಪಿಗೆ ಬಂತು. ಕುಮುದ, ಇದೊಂದು ಹೆಸರು ಆವಾಗ ಬಂದಿರಲಿಲ್ಲ. ಅಂಗದನ ಹೆಸರು ಬಂದಿತ್ತು. ಮೈಂದ ದ್ವಿವಿಧರು, ಇವರಿಬ್ಬರು ಅಶ್ವಿನಿ ದೇವತೆಗಳ ಅವತಾರರು. ಸುಗ್ರೀವನ ಹೆಸರು ಬಂದೇ ಇತ್ತು ಅವಾಗ. ಕುಶಪರ್ವ, ಜಾಂಬುವಂತ, ಕೇತುಮಾಲಿ, ಇವಿಷ್ಟು ಹೆಸರು ಪ್ರತ್ಯೇಕವಾಗಿ ಈಗ ನೆನಪಿಗೆ ಬಂದಿದ್ದು. ಮತ್ತು ನಾನು ನೆನಪು ಮಾಡಿಕೊಂಡಾಗ ಇನ್ನೂ ಕೆಲವು ಅವನಿಗೆ ಹೆಸರುಗಳು ನೆನಪಾದವು. ಇಷ್ಟು ಜನರನ್ನು ಬಿಟ್ಟರೆ ಬೇರೆ ಯಾರಿಗೂ ಈ ನಗರದೊಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಆಲೋಚನೆ ಮಾಡಿ ಮುಂದೆ ಇಷ್ಟು ಅಭೇದ್ಯವಾಗಿ, ಈ ನಗರ ಇಷ್ಟು ಅಭೇದ್ಯವಾಗಿದ್ರೂ ಕೂಡ ಇದನ್ನ ರಾಮ ಲಕ್ಷ್ಮಣರು ತಮ್ಮ ಪರಾಕ್ರಮದ ಮೂಲಕ ಭೇದನೆ ಮಾಡಬಲ್ಲರು, ಈ ನಗರವನ್ನು ಧ್ವಂಸ ಮಾಡಬಲ್ಲರು ಅಂತ ಆತನಿಗೆ ಕಲ್ಪನೆ ಬಂದಿತ್ತು. ಅದಕ್ಕಾಗಿ ಸಂತೋಷ ಆಯಿತು. ಒಂದು ಕ್ಷಣದಲ್ಲಿ ದುಃಖ ಆದರೂ ಕೂಡ ಮತ್ತೊಂದು ಕ್ಷಣದಲ್ಲಿ ಆತ ಸಂತೋಷಪಟ್ಟ. ಸಮೀಕ್ಷತು ಮಹಾಬಾಹು ರಾಘವಸ್ಯ ಪರಾಕ್ರಮಂ ಲಕ್ಷ್ಮಣಸ್ಯ ಚ ವಿಕ್ರಾಂತಂ ಅಭವತ್ ಪ್ರೀತಿಮಾನ್ ಕಪಿಃ ತಾಂ ರತ್ನವಸನೋಪೇತಾಂ ಗೋಷ್ಠ ಆಕಾರ ಅವತಂಸಕಾಂ ಯಂತ್ರಾಗಾರಸ್ತನೀಂ ವೃದ್ಧಾಂ ಪ್ರಮದಾಮಿವ ಭೂಷಿತಾಂ ತಾಂ ನಷ್ಟತಿಮಿರಾಂ ದೀಪ್ತೈಃ ಭಾಸ್ವರೈಶ್ಚ ಮಹಾಗ್ರಹೈಃ ನಗರೀಂ ರಾಕ್ಷಸೇಂದ್ರಸ್ಯ ದದರ್ಶಸ ಮಹಾಕಪಿಃ ಅಥ ಸಾ ಹರಿಶಾರ್ದೂಲಂ ಪ್ರವಿಶಂತಂ ಮಹಾಬಲಂ ನಗರೀ ಸ್ವೇನ ರೂಪೇಣ ದದರ್ಶ ಪವನಾತ್ಮಜಂ ಸಾತಂ ಹರಿಂ ವರಂ ದೃಷ್ಟ್ವಾ ಲಂಕಾ ರಾವಣಪಾಲಿತಾ ಸ್ವಯಮೇವ ಉತ್ಥಿತಾ ತತ್ತ ವಿಕೃತಾನನ ದರ್ಶನ ಪುರಸ್ತಾತ್ ಕಪಿವೀರ್ಯಸ್ಯ ವಾಯುಸೂನೋರತಿಷ್ಠತ ಮುಂಚಮಾನಾ ಮಹಾನಾದಂ ಅಬ್ರವೀತ್ ಪವನಾತ್ಮಜಂ ಕಸ್ತ್ವಂ ಕೇನಚ ಕಾರ್ಯೇಣ ಇಹ ಪ್ರಾಪ್ತೋ ವನಾಲಯ ಕಥಯಸ್ವ ಇಹ ಯತ್ತತ್ವಂ ಯಾವತ್ ಪ್ರಾಣಾಧರಂತಿ ತೇ ನ ಶಕ್ಯಂ ಖಲ್ವಿಯಂ ಲಂಕಾ ಪ್ರವೇಷ್ಟುಂ ವಾನರ ತ್ವಯಾ ರಕ್ಷಿತಾ ರಾವಣ ಬಲೈಃ ಅಭಿಗುಪ್ತ ಸಮಂತತಃ. ಆ ಲಂಕಾನಗರ ರಾವಣನಿಂದ ಏನು ಪಾಲಿತಾಗಿತ್ತು ಅದನ್ನು ಆತ ಸುತ್ತಮುತ್ತಲು ನೋಡ್ತಿದ್ದಂತೆ ಆ ಲಂಕಾನಗರದ ಅಧಿದೇವತೆ ಆತನ ಎದುರಿಗೆ ಒಂದು ಸ್ತ್ರೀಯ ರೂಪವನ್ನು ತಾಳಿ ಅವನ ಎದುರುಗಡೆ ಬಂದಳು. ಬಂದ ಕೂಡಲೇ ಅವನಿಗೆ ಹೇಳಿದ್ಲು, ಜೋರಾಗಿ ಗರ್ಜನೆ ಮಾಡಿದ್ಲು. ಗರ್ಜನೆ ಮಾಡಿ ಹೇಳಿದ್ಲು, ಇನ್ನು ಕೆಲವೇ ಕಾಲ ನಿನ್ನ ಪ್ರಾಣ ಉಳಿಯೋದು ಅಂದರೆ ಅಷ್ಟರೊಳಗೆ ನೀನು ಯಾರು, ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿದ್ದಿ ಅನ್ನೋದನ್ನೆಲ್ಲ ವಿಸ್ತಾರವಾಗಿ ಹೇಳು ಅಂತ ಆತನನ್ನ ಹೆದರಿಸಿದರು. ನಜಖ್ಯಾ ಕಲ್ವಿಯಂ ಲಂಕಾ ಪ್ರವೇಷ್ಟುಂ ವಾನರತ್ವಯ ರಕ್ಷಿತಾ ರಾವಣ ಬಲೈಹಿ. ರಾವಣನ ಅಗಾಧವಾದಂಥ ಸೈನ್ಯ ಇಲ್ಲಿದೆ, ಅದು ಲಂಕಾನಗರದ ಒಳಗೆ ಬೇರೆ ಯಾರು ಕೂಡ ಪ್ರವೇಶ ಮಾಡುವುದನ್ನು ತಡೀತದೆ. ಹಾಗಾಗಿ ಬೇಗ ನೀನು ಯಾರು ಇಲ್ಲಿಗೆ ಬಂದಿದ್ದಿ ಅನ್ನೋದನ್ನು ಹೇಳು ಅಂತ ಆತನನ್ನ ಬೆದರಿಸಿದಳು. ಅಥ ತಾಮಬ್ರವೀದ್ವೀರ ಹನುಮಾನ್ ಅಗ್ರತಸ್ಥಿತಾಂ ಕಥಯಿಷ್ಯಾಮಿ ತೇ ತತ್ವಂ ಯನ್ವಾಂತಂ ಪರಿಪೃಚ್ಛಸಿ ಕಾತ್ವಂ ವಿರೂಪನಯನ ಪುರದ್ವಾರೆ ಅವತಿಷ್ಠತಿ ಕಿಮರ್ಥಂ ಚಾಪಿ ಮಾಂ ವೃದ್ಧ್ವಾ ನಿರ್ಭರ್ಸಯತಿ ದಾರುಣ. ಆಗ ಅವನು ಹೇಳಿದ, ನಾನು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೇನೆ ಅಂತ ಅನ್ನೋದನ್ನ ನಿನಗೆ ಈಗ ವಿಸ್ತಾರವಾಗಿ ಹೇಳ್ತೇನೆ. ಅದಕ್ಕಿಂತ ಮೊದಲು ನೀನು ಯಾರು, ಇಂತಹ ವಿಕೃತವಾದ ರೂಪವನ್ನು ತಾಳಿ ನೀನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೆ, ಅದರ ವಿವರಣೆಯನ್ನು ಮಾಡು ಅಂತ ಅವಳನ್ನು ಪ್ರಶ್ನೆ ಮಾಡಿದ. ಹನುಮದ್ವಚನಂ ಶುತ್ವಾ ಲಂಕಾಸಾ ಕಾಮರೂಪಿಣಿ ಉವಾಚ ವಚನಂ ಕೃತ್ವಾ ಪರುಷಂ ಪವನಾತ್ಮಜಂ ಅಹಂ ರಾಕ್ಷಸರಾಜ್ಯಸ್ಯ ರಾಮಣಸ್ಯ ಮಹಾತ್ಮನಃ ಆಜ್ಞಾ ಪ್ರತೀಕ್ಷಾ ದುರ್ಧರ್ಷ ರಕ್ಷಾಮಿ ನಗರೀಮಿಮಾಂ ನ ಶಕ್ಯ ಮಾಂ ಅವಜ್ಞಾಯ ಪ್ರವೇಷ್ಟುಂ ನಗರೀತ್ವಯ. ರಾವಣನ ಆಜ್ಞೆಯಂತೆ ಆ ಲಂಕಾನಗರವನ್ನು ಪಾಲನೆ ಮಾಡ್ತಕ್ಕಂಥವಳು ನಾನು. ನನ್ನನ್ನು ಮೀರಿ ಯಾರೂ ಕೂಡ ಈ ಲಂಕಾನಗರವನ್ನು ಪ್ರವೇಶ ಮಾಡಲಾರರು. ಇದ್ರ ಬಗ್ಗೆ ನಿನಗೆ ಮೊದಲೇ ಎಚ್ಚರಿಕೆ ಕೊಡ್ತಿದ್ದೇನೆ ಅಂದವಳು. ಅದ್ಯ ಪ್ರಾಣೈ ಪರಿತ್ಯಕ್ತಃ ಸ್ವಚ್ಛತೆ ನಿಹಿತೋ ಮಯ ಅಹಂ ಹಿ ನಗರೀ ಲಂಕಾ ಸ್ವಯಮೇವ ಪ್ಲವಂಗಮ ಸರ್ವತಃ ಪರಿರಕ್ಷಾಮಿ ಹಿ ಏತತ್ಯೇ ಕಥಿತಂ ಮಯಾ. ಲಂಕಾಯಾ ವಚನಂ ಶ್ರುತ್ವಾ ಹನುಮಾನ್ ಮಾರುತಾತ್ಮಜಃ ಯತ್ನವಾನ್ ಸ ಹರಿಶ್ರೇಷ್ಠಃ ಸ್ಥಿತಶೈಲೈವಾಪರಃ ತಥಾಂ ಸ್ತ್ರೀರೂಪವಿಕೃತಾಂ ದೃಷ್ಟ್ವಾ ವಾನರಪುಂಗವಃ ಆಭಭಾಷೇತ ಮೇಧಾವಿ ಸತ್ವವಾನ್ ಪ್ಲವದರ್ಶಭಃ ದೃಕ್ಷ್ಯಾಮಿ ನಗರೀಂ ಲಂಕಾಂ ಹಟ್ಟ ಪ್ರಾಕಾರತೋರಣಾಂ ಇತ್ಯರ್ಥಮಿಹ ಸಂಪ್ರಾಪ್ತಃ ಪರಂ ಕೌತೂಹಲಂ ಹಿಮೆ ವನಾನ್ಯುಪವನಾನೀಹ ಲಂಕಾಯಾ ಕಾನನಾನಿ ಚ ಸರ್ವತೋ ಗೃಹಮುಖ್ಯಾನಿ ದೃಷ್ಟುಮಾಗಮನಂ ಹಿಮೆ ತಸ್ಯ ತದ್ವಚನಂ ಶ್ರುತ್ವಾ ಲಂಕಾಸಾ ಕಾಮರೂಪಿಣಿ ಭೂಯ ಏವ ಪುನರ್ವಾಕ್ಯಂ ಬಭಾಷೆ ಪರುಷಾಕ್ಷರಂ ಮಾಮನುಜ್ಜಿತ್ಯ ದುರ್ಬುದ್ಧೆ ರಾಕ್ಷಸೇಶ್ವರ ಪಾಲಿತಾಂ
ನ ಶಕ್ಯ ಮಧ್ಯತೆ ದೃಷ್ಟುಂ ಪ್ರಿಯಂ ವಾನರಾಧಮ. ಆಗ ಅವನೇನು ಹೇಳಿದ, ತಾನು ಯಾರು ಅನ್ನೋದ್ರದ ಪರಿಚಯವನ್ನು ಮಾಡ್ಕೊಳ್ಳಿಲ್ಲ. ಯಾರು, ಯಾವ ಕಾರ್ಯಕ್ಕಾಗಿ ಇಲ್ಲಿ ಬಂದಿದ್ದೇನೆ ಅಂತ ಅನ್ನೋದನ್ನು ಅವಳ ಎದುರು ಹೇಳಲಿಲ್ಲ. ಹೇಳದೆ ಲಂಕಾನಗರದ ದರ್ಶನಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಷ್ಟೇ, ಲಂಕಾನಗರದ ದರ್ಶನ ಮಾಡೋದು ನನ್ನ ಉದ್ದೇಶ ಅಂತ ಅವಳಿಗೆ ಹೀಗೆ ಉತ್ತರ ಹೇಳಿದ. ಮತ್ತು ನಾನು ನಗರದ ದರ್ಶನಕ್ಕಾಗಿ ಅಷ್ಟೇ ಇಲ್ಲಿಗೆ ಬಂದಿದ್ದೇನೆ, ನನ್ನನ್ನು ನೀನು ಯಾತಕ್ಕಾಗಿ ಹೆದರಿಸ್ತಾ ಇದ್ದಿ, ಯಾತಕ್ಕಾಗಿ ಬೆದರಿಸ್ತಿದ್ದಿ ಅಂತ ಅವಳಿಗೆ ಪ್ರತ್ಯುತ್ತರ ಹೇಳಿದ. ದೃಷ್ಟ್ವಾ ಪುರೀಮಿಮಾಂ ಭದ್ರೇ ಪುನರ್ಯಾಸೆ ಯಥಾಗತಂ. ನಗರ ನೋಡಬೇಕು ಅಂತ ಬಂದಿದ್ದೇನೆ, ನಗರದ ಪರ್ಯಟನೆ ಎಲ್ಲ ಮುಗಿದ ಮೇಲೆ ನಾನಾಗಿ ಇಲ್ಲಿಂದ ಹೊರಟು ಹೋಗ್ತೇನೆ, ನೀನು ನನಗೆ ತೊಂದರೆ ಕೊಡಬೇಕಾದ್ದಿಲ್ಲ ಅಂತ ಹೇಳಿದ ಅವನಿಗೆ. ತತಶ್ಚ ಕಪಿಶಾರ್ದೂಲ ತಾಮುವಾಚ ನಿಶಾಚರೀಂ ದೃಷ್ಟ್ವಾ ಪುರೀಮಿಮಾಂ ಭದ್ರೇ ಪುನರ್ಯಾಸೆ ಯಥಾಗತಂ ತತಶ್ರುತ್ವಾ ಮಹಾನಾದಂ ತಾವೈ ಲಂಕಾಭಯಾವಹಂ ತಲೇನ ವಾನರಶ್ರೇಷ್ಠಂ ತಾಡಯಾಮಾಸ ವೇಗಿತಾ. ತತಶ್ಚ ಕಪಿಶಾರ್ದೂಲಃ ಲಂಕಾಯಾ ತಾಡಿತೋ ಭೃಶಂ ನನಾದ ಸುಮಹಾನಾದಂ ವೀರ್ಯವಾನ್ ಪವನಾತ್ಮಕಃ. ಅವಳು ಈ ಬಂದ ಕಪಿಯನ್ನ ಸುಮ್ಮನೆ ಹಾಗೆ ಬಿಡಬಾರದು ಅಂತ ಆಲೋಚನೆ ಮಾಡಿ ಅವನಿಗೆ ತನ್ನ ಮುಷ್ಟಿಯಿಂದ ಅವನ ಮೇಲೆ ಹೊಡೆದಳು, ತನ್ನ ಕೈ ತಲದಿಂದ ಅಂಗೈಯಿಂದ ಅವನನ್ನು ಪ್ರಹರಿಸಿದ್ಲು. ತತಃ ಸಂವರ್ತಯಾಮಾಸ ವಾಮಹಸ್ತಸ್ಯ ಸೋಂಗುಲೀಃ ಮುಷ್ಟಿನಾಭಿಜಗಾನೈನಾಂ ಹನುಮಾನ್ ಕ್ರೋಧಮೂರ್ಛಿತಃ ಸ್ತ್ರೀಚೇತಿ ಮನ್ಯಮಾನೇನ ನಾತಿ ಕ್ರೋಧ ಸ್ವಯಂ ಕೃತಃ. ತನ್ನ ಎಡಗೈಯಿಂದ, ಬಲಗೈಯಿಂದ ಬಹಳ ಪ್ರಯತ್ನಪೂರ್ವಕವಾಗಿ ಹೊಡೆಯಲಿಲ್ಲ, ಎಡಗೈಯ ಎಲ್ಲ ಬೆರಳುಗಳನ್ನು ಮಡಿಸಿಕೊಂಡ, ಮುಷ್ಟಿಯನ್ನು ಕಟ್ಟಿ ಲೀಲೆಯಿಂದ ಅನಾಯಾಸವಾಗಿ ಆಕೆಯನ್ನು ಹೊಡೆದ. ಸ್ತ್ರೀ ಆದ್ರಿಂದ ಅವಳನ್ನು ವಧೆ ಮಾಡಬಾರದು ಅಂತ ಆತನ ಅಭಿಪ್ರಾಯ ಇತ್ತು. ನಿನ್ನೆ ನಿರ್ಣಯದಲ್ಲಿ ಅದು ನೋಡಿದ್ವಿ, ಅವಳು ದುಷ್ಟಳಾದ ದೇವತೆ ಅಲ್ಲ, ಲಂಕಾನಗರದ ಅಧಿದೇವತೆ ಅವಳು. ಲಂಕಾನಗರದ ಅಧಿದೇವತೆ ರಾಕ್ಷಸರಾಜನಂತ ರಾವಣನ ಅಧೀನದಲ್ಲಿ ಯಾಕೆ ಇದ್ಲು ಅಂತಂದ್ರೆ ಅದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸ್ತದೆ ನನಗೆ. ಅದು ಕುಬೇರಾದನ ಮೊದಲು ಆಳ್ತಿದ್ನಲ್ಲ, ಕುಬೇರನಿಗೆ ಅಧೀನಳಾಗಿ ಅವಳು ಲಂಕಾನಗರಕ್ಕೆ ಅಧಿದೇವತೆಯಾಗಿ ಅದನ್ನು ಪಾಲನೆ ಮಾಡ್ತಿದ್ದಿರಬೇಕು. ಕುಬೇರನ ಕೈ ತಪ್ಪಿ ಲಂಕಾನಗರ ರಾವಣನಿಗೆ ಬಂದ ಮೇಲೆ ಅವಾಗಲೂ ಕೂಡ ಅವನ ಹತ್ತಿರದಲ್ಲಿ ಅದು ಇದ್ದಿರಬೇಕು ಅಂತ ನನಗನ್ನಿಸ್ತು. ಲಂಕಾನಗರ ಇದ್ದಿರ್ಬೇಕು, ಅದು ಈ ನಾನಾ ಥರದ ರಾಮಾಯಣ ಇದೆಲ್ಲ ಸ್ವೀಕಾರ ಮಾಡಿಬಿಟ್ಟು ಅನ್ಸ್ಬೇಕು, ಇದ್ದಿರ್ಬೇಕು, ಎಲ್ಲಾದ್ರೂ ಇದ್ದಿರ್ಬೇಕು. ಅಧ್ಯಾತ್ಮ ರಾಮಾಯಣ, ತತ್ವಸಂಗ್ರಹ ರಾಮಾಯಣ, ಹೀಗೆ ಬೇರೆ ಬೇರೆ ಕಡೆ ಎಲ್ಲಾದ್ರೂ ಇದ್ದಿರ್ಬೇಕು. ಇಲ್ಲಂತೂ ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಶಾಸ್ತ್ರಜ್ಞ ಇಲ್ಲಿ ಬಂದಿಲ್ಲ, ಬೇರೆ ಎಲ್ಲಾದ್ರೂ ಇದ್ದಿರ್ಬೇಕು. ಇರ್ಬೋದು, ಎಲ್ಲಾದ್ರೂ ಇದ್ದಿರ್ಬೋದು. ಸಾತುತೇನ ಪ್ರಹಾರೇಣ ವಿಫಲಾಂಗಿ ನಿಶಾಚರಿ ಪಪಾತ ಸಹಸಾ ಭೂಮು ವಿಕೃತಾನನ ದರ್ಶನ. ಆ ಹೊಡೆತಕ್ಕೆ ಅವಳು ನೆಲದ ಮೇಲೆ ಬಿದ್ದು ಬಿಟ್ಲು. ತತಸ್ಥ ಹನುಮಾನ್ ಪ್ರಾಜ್ಞಸ್ತಾಂ ದೃಷ್ಟ್ವಾ ವಿನಿಪಾತಿತಾಂ ಕೃಪಾಂ ಚಕಾರ ತೇಜಸ್ವಿ ಮನ್ಯಮಾನ ಸ್ತ್ರೀಯಂ ತುತಾಂ. ಇನ್ನೊಂದು ಏಟು ಅವಳಿಗೆ ಹೊಡೆಯಬೇಕು ಅಂತಿದ್ದವನು ಸ್ತ್ರೀಯನ್ನು ಕಾರಣದಿಂದ ಅವಳ ಮೇಲೆ ಕೃಪೆ ತೋರಿದ. ತಥೋ ವೈ ಭೃಷ ಸಂವಿಘ್ನ ಲಂಕಾಸಾಂ ಗದ್ಗದಾಕ್ಷರಂ ಉವಾಚ ಅಗರ್ವಿತಂ ವಾಕ್ಯಂ ಹನುಮಂತಂ ಪ್ಲವಂಗಮಂ. ತನ್ನ ಬಲದ ಬಗ್ಗೆ ಅವಳಿಗೇನು ದರ್ಪ ಇತ್ತು, ಆ ದರ್ಪ ಕಡಿಮೆ ಆಯಿತು. ಅವಳ ಕಣ್ಣಲ್ಲಿ ನೀರೇ ಬಂತು ಅಂತಿದೆ ಇಲ್ಲೆಲ್ಲೋ ಒಂದು ಕಡೆ. ಅವಳು ನಡುಗುವ ದನಿಯಿಂದ ಅವನಿಗೆ ಈ ಮುಂದಿನಂತೆ ಉತ್ತರ ಹೇಳಿದ್ದು. ಪ್ರತೀದ ಸುಮಹಾಬಾಹೋ ತಾಯಸ್ವ ಹರಿಸತ್ತಮ ಸಮಯೇ ಸೌಮ್ಯ ತಿಷ್ಠಂತಿ ಸತ್ತವಂತೋ ಮಹಾಬಲಾಹ ಅಹಂ ತು ನಗರೀ ಲಂಕಾ ಸ್ವಯಮೇವ ಪ್ಲವಂಗಮಂ ನಿರ್ಜಿತಾಹಂ ತ್ವಯಾ ವೀರ ವಿಕ್ರಮೇಣ ಮಹಾಬಲ. ಇದಂ ತು ಸತ್ಯಂ ಶೃಣುವೈ ಪ್ರವಂಚಾವೈ ಹರೀಶ್ವರ ಸ್ವಯಂಭುವ ಪುರಾದತ್ತಂ ವರದಾನಂ ಯಥಾಮವ. ನನಗೆ ಚತುರ್ಮುಖ ಬ್ರಹ್ಮನ ಮೂಲಕ ಏನು ವರ ಹಿಂದೆ ಸಿಕ್ಕಿತ್ತು, ಆ ವರವನ್ನು ನಾನು ನಿನ್ನ ಎದುರಿಗೆ ಈಗ ವಿವರ ಮಾಡಿ ಹೇಳ್ತೇನೆ, ಅದರ ಕಥೆಯನ್ನು ನೀವು ಕೇಳು ಅಂತ ಹೇಳಿದ್ಲು ಅವಳು. ನನ್ನ ಮೇಲೆ ಕೃಪೆ ತೋರು ಒಂದು ಪ್ರಾರ್ಥನೆ ಕೂಡ ಮಾಡಿದ್ಲು. ಯದಾ ತ್ವಾಂ ವಾನರಃ ಕಶ್ಚಿದ್ ವಿಕ್ರಮಾತ್ ವಶಮಾನಯೇ ತದಾ ತ್ವಯಾ ಹಿ ವಿಜ್ಞೇಯಂ ರಕ್ಷಸಾಂ ಭಯಮಾಗತಂ. ಒಬ್ಬ ಕಪಿ ಇಲ್ಲಿ ಬಂದು ಪರಾಕ್ರಮದಿಂದ ನಿನ್ನನ್ನು ಸೋಲಿಸಿ ಯಾವಾಗ ನಿನ್ನನ್ನು ನೆಲಕ್ಕೆ ಬೀಳಿಸ್ತಾನೆ ಆಗ ರಾಕ್ಷಸರಿಗೆ ಭಯ ಸನ್ನಿಹಿತ ಆಗಿದೆ, ರಾಕ್ಷಸರ ನಾಶ ಸನ್ನಿಹಿತ ಆಗಿದೆ ಅಂತ ತಿಳ್ಕೋ. ಇದು ಚತುರ್ಮುಖ ಕೊಟ್ಟ ವರ ಆಗಿತ್ತು. ಸಹಿಮೆ ಸಮಯ ಸೌಮ್ಯ ಪ್ರಾಪ್ತೋದ್ಯ ತವ ದರ್ಶನ.
ಆ ಸಮಯ ಈಗ ನಿನ್ನನ್ನು ನೋಡಿದ ಮೇಲೆ ಬಂದಿದೆ ಅಂದಳವಳು. ಸ್ವಯಂಭೂ ವಿಹಿತ ಸತ್ಯ ನತಸ್ಯಾಸ್ತಿ ವ್ಯತಿಕ್ರಮ. ಚತುರ್ಮುಖ ಬ್ರಹ್ಮ ಹೇಳಿದ್ದಕ್ಕೆ ಯಾವುದೇ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೀತಾ ನಿಮಿತ್ತಂ ರಾಜ್ಞಸ್ತು ರಾವಣಸ್ಯ ದುರಾತ್ಮನಃ ರಕ್ಷಸಾಂ ಚೈವ ಸರ್ವೇಷಾಂ ವಿನಾಶ ಸಮುಪಾಗತಃ. ಸೀತೆಯ ಕಾರಣಕ್ಕಾಗಿ ರಾಕ್ಷಸರಾಜನಾದ ರಾವಣ ಅವನ ಪರಿವಾರ ಸಮೇತವಾಗಿ ನಾಶ ಹೊಂದಲಿದೆ. ತತ್ ಪ್ರವಿಶ್ಯ ಹರಿಶ್ರೇಷ್ಠ ಪುರೀಂ ರಾವಣ ಪಾಲಿತಾಂ ವಿಧತ್ವ ಸರ್ವಕಾರ್ಯಾಣಿ ಯಾನಿ ಯಾನಿಹ ವಾಂಛತಿ. ಹಾಗಾಗಿ ನನ್ನನ್ನು ಸೋಲಿಸಿದ್ದಿ, ಲಂಕಾನಗರದ ಒಳಗೆ ಹೋಗು, ಮತ್ತೇನು ಕಾರ್ಯ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ ಆ ಕಾರ್ಯಗಳೆಲ್ಲ ಮುಗಿಸಿಕೋ. ಪ್ರವಿಶ್ಯ ಶಾಪೋಪಹತಾಂ ಹರೀಶ್ವರಃ ಶುಭಾಂ ಪುರೀಂ ರಾಕ್ಷಸ ಮುಖ್ಯಪಾಲಿತಾಂ ಯದೃಚ್ಛಯಾ ತ್ವಂ ಜನಕಾತ್ಮಜಾಂ ಸತೀಂ ವಿಮಾರ್ಗ ಸರ್ವತ್ರ ಗತೋ ಯಥಾಸುಖಂ. इति आर्षे श्रीमद् रामायणे वाल्मीकिये आदिकाव्ये श्रीमत् सुन्दरकाण्डे तृतीयः सर्गः. तन्निर्जित्य पुरीं श्रेष्ठां लङ्कां तां कामरूपिणीं विक्रमेण महातेजाः हनूमान् कपिसत्तमः अद्वारेण महाबाहुः प्राकारमभिप्लुवे. प्रविश्य नगरीं लङ्कां कपिराज इतङ्करः चक्रेथ पादं सव्यं च शत्रूणां सतु मूर्धनि. ಅವಳು ಆ ಲಂಕಾ ನಗರದ ಅಧಿದೇವತೆ ಹನುಮಂತನನ್ನ ಒಳಗೆ ಬಿಟ್ಟ ಮೇಲೆ ಈತ ನಿರ್ಭಯವಾಗಿ ಒಳಗೆ ಪ್ರವೇಶ ಮಾಡಿದ. ಒಳಗೆ ಪ್ರವೇಶ ಮಾಡಿ ಉಳಿದ ಅತಿಥಿಗಳು ಅಭ್ಯಾಗತರು ನಗರವನ್ನು ಪ್ರವೇಶ ಮಾಡುವಾಗ ಯಾವುದು ದ್ವಾರನೋ ಹೆಬ್ಬಾಗಿಲು ಯಾವುದೋ ಹೆಬ್ಬಾಗಿಲ ಮೂಲಕ ಬರ್ತಿರ್ತಾರೆ. ಈತ ಏನು ಮಾಡಿದ ಅದ್ವಾರೇಣ, ಅವನಿಗೆ ಬಾಗಿಲುಗಳೇ ಬೇಕಾಗಿಲ್ಲ, ಅಲ್ಲಿದ್ದಂಥ ಒಂದು ಕೋಟೆಗೋಡೆಯನ್ನು ಹಾರಿದ, ಪ್ರಾಕಾರದ ಮೇಲೆ ಹಾರಿ ಆ ಲಂಕಾನಗರದ ಒಳಗೆ ಬರಲಿಕ್ಕೆ ಪ್ರವೇಶ ಮಾಡಿದ. ಆ ಲಂಕಾನಗರದ ಒಳಗೆ ಆತ ಕಾಲಿಡುವಾಗ, ಪ್ರಾಕಾರದ ಮೇಲೆ ಹಾರಿ ಒಳಗೆ ಕಾಲಿಡುವಾಗ, ಇನ್ನೂ ಒಳಗೆ ಬಂದಿರಲಿಲ್ಲ ಅವನು. ಹೊರಗೆ ಲಂಕಾನಗರದ ಅಧಿದೇವತೆ ಭೇಟಿಯಾಗಿದ್ದು ಎಡಗಾಲನ್ನು ಒಳಗಿಟ್ಟು ಪ್ರವೇಶ ಮಾಡಿದಂತೆ. ಎಡಗಾಲನ್ನು ಒಳಗೆ ಇಟ್ಟು ಯಾಕೆ ಪ್ರವೇಶ ಮಾಡಿದ ಅಂತಂದ್ರೆ ಶತ್ರುವಿನ ತಲೆಯ ಮೇಲೆ ಎಡಗಾಲನ್ನು ಇಡಬೇಕು ಅಂತ ಆತನಿಗೆ ಈ ಒಂದು ಕಲ್ಪನೆ ಆಯಿತು. ಅದಕ್ಕಾಗಿ ಆತನ ಮಾಡಿದ. ಶತ್ರುಗಳ ನಗರಕ್ಕೆ ಹೋಗುವಾಗ ಎಡಗಾಲಿನಿಂದ ಹೋಗಬೇಕು ಅನ್ನೋದು ನೀತಿಶಾಸ್ತ್ರಕ್ಕೆ ಪ್ರವರ್ತಕನಾದ ಬೃಹಸ್ಪತಿಗೂ ಕೂಡ ಸಮ್ಮತನೆ ಆಗಿದೆ. ಪ್ರಯಾಣ ಕಾಲೇ ಸ್ವಗೃಹ ಪ್ರವೇಶೆ ವಿವಾಹ ಕಾಲೇ ಪಿಚ ದಕ್ಷಿಣಾಂಗ್ರಂ ಕೃತ್ವಾಗತ ಶತ್ರುಪುರ ಪ್ರವೇಶೆ ವಾಮಂ ನಿಬದ್ಧ ಚರಣಂ ನೃಪಾಲ. ಪ್ರಯಾಣ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗುವಾಗ ಬಲಗಾಲ ಹೊರಗಿಡಬೇಕು ಮೊದಲು. ಸ್ವಗೃಹ ಪ್ರವೇಶ, ತನ್ನ ಮನೆಯ ಒಳಗೆ ಪ್ರವೇಶ ಮಾಡುವಾಗ, ಈ ಗೃಹ ಪ್ರವೇಶ ಅಂದರೆ ನಿತ್ಯ ಮನೆಯೊಳಗೆ ಬರೋದು ಕೂಡ ಅಂತ ಅರ್ಥ ಇರುತ್ತೆ. ನಾವು ಯಾವತ್ತೂ ಗೃಹ ಪ್ರವೇಶ ಮಾಡಿದಾಗ ಬಲಗಾಲಿನಿಟ್ಟು ಒಳಗೆ ಹೋಗ್ಬೇಕು ಅಂತಲ್ಲ, ನಮ್ಮ ಮನೆಯೊಳಗೆ ಬರಬೇಕಾದ್ರೂ ಕೂಡ ನಾವು ಬಲಗಾಲಿನಿಟ್ಟೆ ಒಳಗೆ ಹೋಗಬೇಕು. ದೇವಾಲಯಗಳಲ್ಲಿ ಬಲಗಾಲಿನಿಟ್ಟು ಒಳಗೆ ಹೋಗಬೇಕು ಅಂತ ಪದ್ಧತಿ ಇದೆ. ಅದು ಮನೆಯೂ ಕೂಡ ದೇವಾಲಯವೇ. ನಮ್ಮ ಮನೆಯಿಂದ ನಾವು ಹೊರಗೆ ಹೋಗುವಾಗ ಒಳಗೆ ಬರುವಾಗ ಬಲಗಾಲನ್ನ ಮುಂದೆ ಮಾಡಿಕೊಂಡೇ ಹೋಗಬೇಕು. ವಿವಾಹ ಕಾಲೆ ಇದನ್ನೆಲ್ಲ ಗಮನಿಸಬೇಕು. ಸ್ತ್ರೀಯರಿಗೆ ಮಾತ್ರ ಅದನ್ನು ಹೇಳ್ತಾರೆ, ಪುರುಷರಿಗೂ ಹಾಗೆ ಅದು ಕಡ್ಡಾಯ ಇದ್ದಿರಬೇಕು. ವಿವಾಹ ಕಾಲಕ್ಕೆ ದಕ್ಷಿಣಾಂಗ್ರಂ, ಯಾಕಂದ್ರೆ ಇದು ಸ್ತ್ರೀಗಂತೇನು ಪ್ರತ್ಯೇಕ ಹೇಳಲಿಲ್ಲ ಈ ನೀತಿಶಾಸ್ತ್ರಕಾರರು. ಪ್ರಯಾಣ ಕಾಲೇ ಸ್ವಗೃಹ ಪ್ರವೇಶ ಅಂತ ಹಿಂದಿಂದೆರಡು ಪುರುಷರಿಗೂ ಅನ್ವಿತ ಆದ್ದರಿಂದ ವಿವಾಹ ಕಾಲ ಅನ್ನೋದು ಕೂಡ ಪುರುಷರಿಗೂ ಅನ್ವಿತನೆ. ಕೃತ್ವ ಅಗ್ರತಃ ಶತ್ರುಪುರ ಪ್ರವೇಶ, ಶತ್ರುವಿನ ನಗರಕ್ಕೆ ಹೋಗುವಾಗ ಮಾತ್ರ ವಾಮಂ ನಿಬದ್ಧ, ಎಡಗಾಲನ್ನು ಮೊದಲು ಒಳಗಿಡಬೇಕು ಅಂತ. ಹೀಗಿದು ನೀತಿಶಾಸ್ತ್ರದ ಒಂದು ಶ್ಲೋಕ. ಅದರಂತೆ ನೀತಿಶಾಸ್ತ್ರ, ನಯಶಾಸ್ತ್ರ ಇತ್ಯಾದಿಗಳಿಗೆಲ್ಲ ಆತ ಪಾರಂಗತ. ಅವನು ಮೊದಲು ಎಡಗಾಲನ್ನು ಒಳಗಿಟ್ಟುಕೊಂಡೇ ಪ್ರವೇಶ ಮಾಡಿದ. ಅದಕ್ಕಿಂತ ಮೊದಲು ಆನಂದ ರಾಮಾಯಣಕ್ಕನುಸಾರವಾಗಿ ಕಥೆ ಏನು ಬಂದಿತ್ತು ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಅಪಾತ ಪರಲಂಕಾಯಾಂ ತತ್ರ ತಾಂ ರಾವಣ ಸ್ವತಾಂ ಕ್ರೌಂಚಾಂ ಹತ್ವಾ ಸಿಂಹಿಕಾವತ್ ಲಂಕಾಂ ರಾತ್ರು ವಿವೇಶತಃ. ಸಿಂಹಿಕಾವನ್ನು ಕೊಂದಾದ್ಮೇಲೆ ಆ ಲಂಕಾನಗರದ ಸಮೀಪಕ್ಕೆ ಬಂದಲ್ಲ ಅವನು, ಅಲ್ಲಿ ಪರಲಂಕ ಅಂತ ಇತ್ತು, ಅದನ್ನು ಹೇಳಿದ್ದೆ ನಾನು. ಆ ಪರಲಂಕ ಅಂದ್ರೆ ರಾವಣನ ಅಧೀನದಲ್ಲೇ ಇದ್ದಂತ ಇನ್ನೊಂದು ಲಂಕ. ಅದರಲ್ಲಿ ಕ್ರೌಂಚ ಅನ್ನುವ ಹೆಸರಿನ ರಾವಣನ ಸಹೋದರಿ ಇದ್ಲು. ಅವಳನ್ನ ಯಾರೋ ವಿದ್ಯುಜ್ಜಿಪ್ಪನೋ ಖಡ್ಗಜಿಪ್ಪನೋ ಯಾರಿಗೋ ಮದುವೆ ಮಾಡಿಕೊಟ್ಟಿದ್ದ. ಮದುವೆ ಮಾಡಿಕೊಟ್ಟಾಗ ಇದನ್ನು ಬೆಳುವಳಿಯಾಗಿ ಕೊಟ್ಟಿದ್ದ. ಮೊದಲು ಅಲ್ಲಿ ಬಂದ, ಅವಳನ್ನು ಕೂಡ ಕೊಂದು ಹಾಕಿದ. ಆ ಕ್ರೌಂಚ ಅನ್ನೋಳನ್ನು ಕೊಂದು ಹಾಕಿದ. ಹೇಗೆ ಕೊಂದ ಅಂದ್ರೆ ಸಿಂಹಿಕಾಳನ್ನು ಕೊಂದಿದ್ದಲ್ಲ ಹಾಗೆ ಕೊಂದ. ಉಗುರಿನಿಂದ ಅವಳನ್ನು ಕೀಳಿ ಅವಳನ್ನು ಕೊಂದು ಹಾಕಿದ. ರಾತ್ರಿ ಕಾಲದಲ್ಲಿ ಲಂಕೆಗೆ ಪ್ರವೇಶ ಮಾಡಿದ. ತದಾ ಲಂಕಾಪುರಿ ನಾಮ್ನಿ ರಾಕ್ಷಸೀತಂ ವ್ಯತರ್ಜಯತ್
ಹನುಮಾನಪಿ ತಾಂ ವಾಮ ಮುಷ್ಟಿನ ಅವಜ್ಞೆಯ ಅಹನತ ತದಾ ಸ್ಮೃತ್ವ ಬ್ರಹ್ಮವಾಕ್ಯಂ ಸಾ ಪ್ರಾಹ ಅಶ್ರುಮುಖಿ. ಅವ್ರ ಕಣ್ಣಲ್ಲಿ ನೀರು ಬಂದಿತ್ತು ಅಂತ ಆನಂದ ರಾಮಾಯಣ. ಬ್ರಹ್ಮಣೋಕ್ತ ಪುರಾಚಾಹಂ ಯಥಾ ತ್ವಾಂ ದರ್ಶಯೇತ್ ತದಾ ರಾಮೋ ರಾವಣಸ್ಯ ವದಾರ್ಥಂ ಇಹ ಯಾಸ್ಯತಿ ಜ್ಞಾತಂ ಮಯಾ ರಾವಣಸ್ಯ ವಧಂ ರಾಮಃ ಕರಿಷ್ಯತಿ ಜಿತಂ ತ್ವಯಾ ಗಚ್ಚ ಲಂಕಾಂ ಅಶೋಕೆ ಪಶ್ಯ ಜಾನಕೀಂ ತಥೋ ವಿವೇಶ ಹನುಮಾನ್ ಲಂಕಾಂ ಪಶ್ಯನ್ ಜಯೋಸುತ. ಅಶೋಕವನದಲ್ಲಿ ಸೀತಾ ಇದ್ದಾಳೆ, ಅವಳನ್ನು ಹೋಗಿ ನೀನು ಭೇಟಿಯಾಗು ಅಂತ ಅವಳು ಮೊದಲೇ ಹೇಳಿಬಿಟ್ಟಿದ್ಲು. ಇವನು ಎಲ್ಲ ಕಡೆ ಹುಡುಕೋ ಕಾರಣ ಏನಿರಲಿಲ್ಲ, ಅದು ಹುಡುಕಿದ. ಮುಂದೆ ಹುಡುಕಿದ ಅಂತ ಒಂದು ನಾವು ನೋಡ್ತೀವಿ. ಆಕೆ ಲಂಕಾನಗರದ ಅಧಿದೇವತೆ ಮೊದಲೇ ಅವನಿಗೆ ಹೇಳಿಬಿಟ್ಟಿದ್ಲು, ಅಶೋಕೆ ಪಶ್ಯ ಜಾನಕೀಂ. ಅಶೋಕವನದಲ್ಲಿ ಶಿಂಶುಪ ವೃಕ್ಷ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ. ಅಶೋಕವನ ಅಂತ ದೊಡ್ಡ ವನ ಅದ, ಅದರಲ್ಲಿ ಶಿಂಶುಪ ಅನ್ನುವುದೊಂದು ವೃಕ್ಷ, ಅದರ ಕೆಳಭಾಗದಲ್ಲಿ ಸೀತೆ ಕೂತ್ಕೊಂಡಿದ್ದು, ಅಲ್ಲಿ ಹೋಗಿ ಹುಡುಕು ಅಂತ ಅವಳು ಹೇಳಿದ್ಲು. ಅದರಂತೆ ಆತ ಮುಂದೆ ಬಂದ. ದದರ್ಶ ಲಂಕಾಂ ತಾಂ ರಮ್ಯಾಂ ಗೋಪುರಾಟಾಲ ಮಂಡಿತಾಂ ಹಟ್ಟವೀತಿ ಚತುಷ್ಕಾಢ್ಯಾಂ ತ್ರಿಕೂಟ ಶಿಖರಸ್ಥಿತಾಂ ಪಶ್ಯನ್ ಸಮಂತತಸ್ಥಿತಾಂ ಪ್ರತಿಗೇಹಂ ಸಮಾರುತಿ ಗುಹಾಯಾಂ ನಿದ್ರಿತಂ ಕುಂಭಕರ್ಣಂ ದೃಷ್ಟ್ವಾ ಭಯಾನಕಂ ದೃಷ್ಟ್ವಾ ವಿಭೀಷಣಂ ರಾಮಕೀರ್ತನೆ ಹಷ್ಟಮಾನಸಂ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ. ಎಲ್ಲ ಕಡೆ ಸಂಚಾರ ಮಾಡಿ ಪ್ರತಿಯೊಂದು ಮನೆಯನ್ನು ಹುಡುಕಿದ್ದಂತೆ. ಅವಳು ಹೇಳಿದ್ಲು ಅಶೋಕವನದಲ್ಲಿ ಇದ್ದಾಳೆ ಅಂತೇಳಿ. ಆದರೂ ಇಡೀ ನಗರದ ಪರಿಚಯ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈತ ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಮೊದಲು ದೊಡ್ಡ ಗುಹೆಯಲ್ಲಿ ಕುಂಭಕರ್ಣ ಮಲ್ಕೊಂಡಿದ್ದನ್ನು ನೋಡಿದ, ಭಯಾನಕನಾದ ಕುಂಭಕರ್ಣ ಮಲ್ಕೊಂಡಿದ್ದ. ಮುಂದೆ ವಿಭೀಷಣನ ಅರಮನೆಗೆ ಹೋದ. ಅಲ್ಲಿ ಶ್ರೀರಾಮಚಂದ್ರನ ಕೀರ್ತನೆಯಲ್ಲಿ ಆ ವಿಭೀಷಣ ಆಸಕ್ತನಾಗಿದ್ದ, ಅದನ್ನು ಕೂಡ ನೋಡಿದ. ದೃಷ್ಟ್ವಾ ಸುಲೋಚನಾಯುಕ್ತಂ ನಿದ್ರಿತಂ ಮೇಘನಿಸ್ವನಂ. ಸುಲೋಚನ ಅಂತ ಇಂದ್ರಜಿತ್ನ ಹೆಂಡತೆ, ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ. ಹೆಸರು ನೆನಪಿಟ್ಕೊಳ್ರಿ, ಇಂಥ ಯಾವ್ದಾದ್ರು ಪ್ರಶ್ನೆ ಯಾವ್ದಾದ್ರು ಬರ್ಬೋದು. ಸುಲೋಚನೆಯ ಜೊತೆಗೆ ಆ ಮೇಘನಾದ ಮಲ್ಕೊಂಡಿದ್ದ ಇಂದ್ರಜಿತ್, ಅವನನ್ನು ಕೂಡ ನೋಡಿದ. ಯಯೌ ರಾಜಗರ್ಹಂ ರಾತ್ರೌ ರಾವಣಂ ಸದಸ್ಥಿತಂ. ಏನೋ ರಹಸ್ಯ ಕಾರ್ಯ ಇದ್ದಿರಬೇಕು. ರಾವಣ ರಾತ್ರಿ ಕಾಲದಲ್ಲಿ ಸಭಾ ನಡೆಸಿದ್ದ. ಅಲ್ಲಿ ಹೋಗಿ ಹನುಮಂತ ಅವನನ್ನು ನೋಡಿದ. ಪ್ರವಿಶ್ಯ ನಗರೀಂ ಲಂಕಾಂ ಕಪಿರಾಜ ಹಿತಂಕರಃ ಚಕ್ರೇಥ ಪಾದಂ ಸವ್ಯಂ ಚ ಶತ್ರುಣಾಂ ಸತು ಮೂರ್ಧನಿ ಪ್ರವಿಷ್ಟ ಸತ್ವಸಂಪನ್ನಃ ನಿಶಾಯಾಂ ಮಾರುತಾತ್ಮಜಃ ಸ ಮಹಾಪತಮಾಸ್ಥಾಯ ಮುಕ್ತಾ ಪುಷ್ಪ ವಿರಾಜಿತಂ ತತಸ್ತುತಾಂ ಪುರೀಂ ಲಂಕಾಂ ರಮ್ಯಾಂ ಅಭಿಯಯೌ ಕಪಿಃ ಹಸಿತ ಉತ್ಕೃಷ್ಟ ನಿನಾದೈಃ ಸೂರ್ಯಘೋಷ ಪುರಸ್ತರೈಃ. ಯಾವ ಜನರಿಗೂ ಅಲ್ಲಿದ್ದಂಥ ಜನರಿಗೆ ದುಃಖ ಅನ್ನೋದೇ ಇರಲಿಲ್ಲ. ಎಲ್ಲರೂ ಸಂತೋಷದಿಂದ ಆ ಕಡೆ ಈ ಕಡೆ ಓಡಾಡ್ತಿದ್ರು. ವಜ್ರಾಂಕುಶ ನಿಕಾಶೈಶ್ಚ ವಜ್ರಜಾಲ ವಿಭೂಷಿತೈಃ ಗ್ರಹ ಮೇಘೈಃ ಪುರೀಂ ರಮ್ಯಾಂ ಬಭಾಸೆ ದ್ಯೌರಿವ ಅಂಬುದೈಃ. ಗೃಹ ಮೇಘೈಃ ಪುರಿ ರಮ್ಯಾ ಬಭಾಸೆ ದ್ಯೌರಿವ ಅಂಬುದೈಃ. ಇಡೀ ನಗರವನ್ನು ನೋಡಿದರೆ ಅದು ಆಕಾಶದಂತೆ ಕಾಣ್ತಿತ್ತು. ಆಕಾಶದಲ್ಲಿ ಮೋಡ ಇದ್ದಂತೆ ಇಲ್ಲಿ ದೊಡ್ಡ ದೊಡ್ಡ ಗಗನಚುಂಬಿಗಳಾದಂತಹ ಅರಮನೆಗಳೇ ಮೋಡಗಳು. ಹಾಗಾಗಿ ಇಡೀ ನಗರವೇ ಒಂದು ಆಕಾಶದಂತೆ ಕಾಣ್ತಿತ್ತು. ಪ್ರಜಜ್ವಾಲ ಸದಾ ಲಂಕಾ ಲಕ್ಷೋ ಗಣ ಗೃಹೈ ಶುಭೈಃ ಸ್ಮಿತಾಭ್ರ ಸದೃಶೈ ಚಿತ್ರೈಃ ಪದ್ಮ ಸ್ವಸ್ತಿಕ ಸಂಸ್ಥಿತೈಃ ವರ್ಧಮಾನ ಗೃಹೈಶ್ಚಾಪಿ ಸರ್ವತಃ ಸುವಿಭೂಷಿತ ಗೃಹ ಮುಖ್ಯ ಪುರೀ ರಮ್ಯಾ ಬಭಾಸೆ ದ್ಯೌರಿವಾಂಬುದೈಃ ತಾಂ ವಿಚಿತ್ರಮಾಲ್ಯಾಭರಣಾಂ ಕಪಿರಾಜ ಹಿತಂಕರಃ ರಾಘವಾರ್ಥಂ ಚರನ್ ಶ್ರೀಮಾನ್ ದದರ್ಶಿತ ನನಂದಚ. ಭವನಾತ್ ಭವನಂ ಗಚ್ಚನ್ ದದರ್ಶ ಪವನಾತ್ಮಜ. ಪ್ರತಿ ಮನೆಗೂ ಹೋದ ಅಂತಿದೆ ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ. ವಿವಿಧ ಆಕೃತಿ ರೂಪಾಣಿ ಭವನಾನಿ ತತಸ್ತತಃ ಶುಶ್ರಾವ ಮಧುರಂ ಗೀತಂ ತ್ರಿಸ್ಥಾನ ಸ್ವರ ಭೂಷಿತಂ. ಪ್ರತಿಯೊಂದು ಮನೆಗೂ ಕೂಡ ಹೋದ. ಪ್ರತಿಯೊಂದು ಮನೆಯಲ್ಲಿಯೂ ನಾನಾ ಥರದ ಸಂಗೀತದ ದನಿ ಕೇಳಿ ಬರ್ತಿತ್ತು. ತ್ರಿಸ್ಥಾನ, 3 ಸ್ಥಾನಗಳಲ್ಲಿ ಮಂದ್ರಸ್ವನ ಮಧ್ಯಸ್ವನ ಅಂತ ಹೀಗೆಂದು ಇದ್ದಿರಬೇಕು. ಆ ಸ್ಥಾಯಿಗಳಲ್ಲಿ ಸಂಗೀತ ಕೇಳಿ ಬರ್ತಿತ್ತು. ಸ್ತ್ರೀಣಾಂ ಮದ ಸಮೃದ್ಧಾನಾಂ ದಿವಿ ಚಾಪ್ಸರಸಾಮಿವ. ಅಲ್ಲಿದ್ದು ಸ್ತ್ರೀಯರನ್ನು ನೋಡಿದ ಅಪ್ಸರೆಯನ್ನು ನೋಡಿದಂತಾಯ್ತು ಅವನಿಗೆ. ಶುಶ್ರಾವ ಕಾಂಚೀ ನಿನದಂ ನೂಪುರಾಣಾಂ ಚ ನಿಸ್ವನಂ ಸೋಪಾನ ನಿನದಾಂಶ್ಚೈವ ಭವನೇಶು ಮಹಾತ್ಮನಾಂ ಆಸ್ಫೋಟಿತ ನಿನಾದಾಂಶ್ಚ ಶ್ವೇಲಿತಾಂಶ ತತಸ್ತತಃ ಶುಶ್ರಾವ ಜಪತಾಂ ತತ್ರ ಮಂತ್ರಾನ್ ರಕ್ಷೋಗೃಹೇಶು ವೈ. ಬರೇ ಆಮೋದ ಪ್ರಮೋದ ಅಲ್ಲ, ಕೆಲವು ಕಡೆ
ರಾಕ್ಷಸರ ಮನೆಗಳಲ್ಲಿ ಮಂತ್ರದ ಉಚ್ಚಾರ ಧ್ವನಿಯು ಕೂಡ ಕೇಳಿ ಬರ್ತಿತ್ತು. ಸ್ವಾಧ್ಯಾಯ ನಿರತಾಂಶ್ಚೈವ ಯಾತುಧಾನಾನ್ ದದರ್ಶತಃ. ಎಷ್ಟೋ ಜನ ರಾಕ್ಷಸರು ಸ್ವಾಧ್ಯಾಯನದಲ್ಲಿ, ಎಲ್ಲ ರಾಕ್ಷಸರು ದುಷ್ಟರೇ ಇದ್ದಿಲ್ಲ, ಅಲ್ಲಿ ಕೆಲವರು ಸಜ್ಜನರು ಇದ್ದಿರಬೇಕು, ಅಥವಾ ಕೆಲವರು ದುಷ್ಟರಾದವರು ಕೂಡ ಅವರಿಗೂ ಸ್ವಾಧ್ಯಾಯ ಮಾಡುವಂಥ ಪ್ರವೃತ್ತಿ ಇದ್ದಿರಬೇಕು. ಸ್ವಾಧ್ಯಾಯ ಅಂದರೆ ತಾನು ಪ್ರತಿನಿತ್ಯ ಹೊಸದಾಗಿ ಕಲಿಯಬೇಕಾದ ಸಂಗತಿ ಏನಿದೆ ಅದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ತೈತರೀಯ ಉಪನಿಷತ್ತು. ಬ್ರಹ್ಮಚರ್ಯಾಶ್ರಮವನ್ನು ಮುಗಿಸಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ ಮೇಲೂ ಕೂಡ ಸ್ವಾಧ್ಯಾಯ, ನೀನು ಮಾಡಬೇಕಾದ ಓದು, ಮತ್ತೊಬ್ಬರಿಗೆ ಮಾಡಿಸಬೇಕಾದಂಥ ಅಧ್ಯಾಪನ, ಇವೆರಡನ್ನು ಕೂಡ ಎಂದೂ ತಪ್ಪಬೇಡ ಅಂತ ಆಚಾರ್ಯ ಶಿಷ್ಯನಿಗೆ ಮಾಡುವ ಉಪದೇಶ ಅದು. ಆ ರಾಕ್ಷಸರು ಸ್ವಾಧ್ಯಯನದಲ್ಲಿ ನಿರತರಾಗಿದ್ದರನ್ನು ನೋಡಿದ ರಾವಣ ಸ್ತವ ಸಂಯುಕ್ತಾನ್. ಎಷ್ಟೋ ಜನ ಭಗವಂತನ ಸ್ತೋತ್ರ ಮಾಡಿದ್ಬಿಟ್ಟು ರಾವಣನ ಸ್ತೋತ್ರವನ್ನೇ ಮಾಡ್ತಿದ್ರು. ಗರ್ಜತೋ ರಾಕ್ಷಸಾನಪಿ ರಾಜಮಾರ್ಗಂ ಸಮಾವೃತ್ಯ ಸ್ಥಿತಂ ರಕ್ಷೋಬನಂ ಮಹತ್ ದದರ್ಶ ಮಧ್ಯಪೇ ಗುಲ್ಮೆ ರಾವಣಸ್ಯ ಚರಾನ್ ಬಹೂನ್ ದೀಕ್ಷಿತಾನ್ ಜಟಿಲಾನ್ ಮುಂಡಾನ್ ಗೋಜಿನಾಂಬರ ವಾಸಸಃ ದರ್ಭ ಮುಷ್ಟಿ ಪ್ರಹರಣಾನ್ ಅಗ್ನಿಕುಂಡಾಯುಧಾಂಸ್ತತ. ನಾನಾ ಥರದ ಪ್ರಹಾರಗಳು, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೀತಿಯಾದ ಆಯುಧ. ಕೂಟ ಮುದ್ದರ ಪಾಣ್ಯಂಶ್ಚ ದಂಡಾಯುಧ ಧರಾನಪಿ ಏಕಾಕ್ಷಾನ್ ಏಕಕರ್ಣಾಂಶ್ಚ. ಕೆಲವರಿಗೆ ಒಂದೇ ಕಣ್ಣು, ಕೆಲವರಿಗೆ ಒಂದೇ ಕಿವಿ. ಲಂಬೋದರ ಪಯೋಧರಾನ್, ದೊಡ್ಡ ಹೊಟ್ಟೆ ಕೆಲವರಿಗೆ. ಕರಾಲಾನ್ ಭುಗ್ನ ವಕ್ರಾಂಶ್ಚ ವಿಕಟಾನ್ ವಾಮನಾಂಸ್ತತ. ಕೆಲವರು ಕುಳ್ಳರು, ಕೆಲವರು ಅತಿ ಎತ್ತರದಲ್ಲಿದ್ದವರು. ಧನ್ವಿನ ಖಡ್ಗಿನಶ್ಚೈವ ಶತಘ್ನಿ ಮುಸಲಾಯುಧಾನ್ ಪರಿಭಕ್ತಮ ಹಸ್ತಾಂಶ್ಚ ವಿಚಿತ್ರ ಕವಚೋಜ್ವಲಾನ್ ನಾತಿ ಸ್ಥೂಲಾನ್ ನಾತಿ ಕೃಶಾನ್ ನಾತಿ ದೀರ್ಘ ಅತಿ ಹ್ರಸ್ವಕಾನ್ ನಾತಿ ಗೌರಾನ್ ನಾತಿ ಕೃಷ್ಣಾನ್ ಅತಿ ಕುಬ್ಜಾನ್ ನ ವಾಮನಾನ್ ವಿರೂಪಾನ್ ಬಹುರೂಪಾಂಶ್ಚ ಸ್ವರೂಪಾಂಶ್ಚ ಸುವರ್ಚಸಃ. ವಿಕೃತವಾದ ರೂಪ ಇದ್ದ ರಾಕ್ಷಸರೂ ಇದ್ರು, ಸುಂದರವಾದಂತಹ ರೂಪ ಇದ್ದ ರಾಕ್ಷಸರೂ ಇದ್ರು, ನಾನಾ ಥರದ ರೂಪಗಳಿದ್ದವರು ಇದ್ರಲ್ಲಿ. ಧ್ವಜೀನ್ ಪತಾಕಿನಶ್ಚೈವ ದದರ್ಶ ವಿವಿಧಾಯುಧಾನ್ ಶಕ್ತಿ ವೃಕ್ಷಾಯುಧಾಂಶ್ಚೈವ ಪಟ್ಟಿಶಾಸನಿ ಧಾರಿಣಃ ಕ್ಷೇಪಣಿ ಪಾಶಹಸ್ತಾಂಶ್ಚ ದದರ್ಶಿತ ಮಹಾಕಪಿಃ ಸದ್ವಿಣಃ ತ್ವನುಲಿಪ್ತಾಂಶ್ಚ ವರಾಭರಣಭೂಷಿತಾನ್. ಮೈಗೆ ನಾನಾ ಥರದ ಸುಗಂಧದ ಅನುಲೇಪನವನ್ನು ಮಾಡಿಕೊಂಡಿದ್ರು. ನಾನಾ ವೇಷತಮಾಯುಕ್ತಾನ್ ಯಥಾ ಸ್ವೈರಾಗತಾನ್ ಬಹೂನ್ ತೀಕ್ಷ್ಣ ಶೂಲಾಧರಾಂಶ್ಚೈವ ವಜ್ರಿನಶ್ಚ ಮಹಾಬಲಾನ್ ಶತಸಾಹಸ್ರಮವ್ಯಗ್ರಂ ಆರಕ್ಷಂ ಮಧ್ಯಮಂ ಕಪಿಃ ರಕ್ಷೋಧಿಪತಿ ನಿರ್ದಿಷ್ಟಂ ದದರ್ಶಾಂತಃ ಪುರಾಕೃತಃ. ಸ ತದಾ ತದ್ಗೃಹಂ ದೃಷ್ಟ್ವಾ ಮಹಾಹಾಟಕತೋರಣಂ ರಾಕ್ಷಸೇಂದ್ರಸ್ಯ ವಿಖ್ಯಾತಂ ಅದ್ರಿಮೂರ್ಧಿ ವಿನಿಷ್ಠಿತಂ ಪುಂಡರೀಕಾವತಂಸಾಭಿಃ ಪರಿಕಾಭಿರಲಂಕೃತಾಂ ಪ್ರಾಕಾರಾವೃತಮತ್ಯಂತಂ ದದರ್ಶಸ ಮಹಾಕಪಿಃ ತ್ರಿವಿಷ್ಟಪನಿಭಂ ದಿವ್ಯಂ ದಿವ್ಯನಾದ ವಿನಾದಿತಂ ವಾದಿ ಹೇಷಿತ ಸಂಘುಷ್ಟಂ. ಕೆಲವು ಕಡೆ ಕುದುರೆಗಳ ಕೆನೆತ ಕೇಳಿ ಬರ್ತಿತ್ತು, ಮತ್ತು ಕೆಲವು ಕಡೆ ಆನೆಗಳ ಘೀಳುವ ಶಬ್ದ ಕೇಳಿ ಬರ್ತಿತ್ತು. ನಾದಿತಂ ಭೂಷಣೈಸ್ತದ ರಥಯಾನೈರ್ ವಿಮಾನೈಶ್ಚ ತದಾ ಹಯಗಜೈ ಶುಭೈಹಿ. ವಿಮಾನೈಹಿ ಬಹುವಚನ ಇದೆ, ಇದನ್ನು ಗಮನಿಸಬೇಕು. ಆಗಿನ ಕಾಲದಲ್ಲಿದ್ದು ಪುಷ್ಪಕ ವಿಮಾನ ಒಂದೇ ಅಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ಪುಷ್ಪಕ ವಿಮಾನ ಇತ್ತು, ನಾವು ವಿಮಾನದ ತಂತ್ರಜ್ಞಾನವನ್ನು ಆವಾಗಲೇ ತಿಳ್ಕೊಂಡ್ಬಿಟ್ಟಿದ್ವಿ ಅಂತ ನಾವು ಬರೇ ಪುಷ್ಪಕ ವಿಮಾನದ ಒಂದನ್ನೇ ಹೇಳ್ತೇವೆ. ಪುಷ್ಪಕ ವಿಮಾನ ಒಂದೇ ಇದ್ದಿದ್ದಲ್ಲ, ವಿಮಾನೈಹಿ ಅಂಥವು ಎಷ್ಟೋ ವಿಮಾನಗಳಿದ್ದವು. ಅದರಲ್ಲಿ ಪುಷ್ಪಕ ವಿಮಾನ ಹೆಚ್ಚಿನ ಶಕ್ತಿ ಉಳ್ಳದ್ದಷ್ಟೇ. ವಾರಣೇಶ್ಚ ಚತುರ್ದಂತೈ, 4 ದಂತಗಳ ಆನೆಗಳಿದ್ದುವಂತಲ್ಲಿ. ಶ್ವೇತಾಭ್ರ ನಿಚಯೋಪಮೈ ಭೂಷಿತಂ ರುಚಿರದ್ವಾರಂ ಮತ್ತೈಶ್ಚ ಮೃಗಪಕ್ಷಿಭಿಃ ರಕ್ಷಿತಂ ಸುಮಹಾವೀದೈ ವಾಸುಧಾನೈ ಸಹಸ್ರಶಃ ರಾಕ್ಷಸಾಧಿಪತೇರ್ಗುಪ್ತಂ ಆವಿವೇಶ ಮಹಾಕಪಿಃ ಸ ಹೇಮ ಜಾಂಬೂನದ ಚಕ್ರವಾರಂ ಮಹಾರ್ಹ ಮುಕ್ತಾಮಣಿಭೂಷಿತಾನನಂ ಪರಾರ್ಘ್ಯ ಕಾರಾಗುರುಚಂದನಾಕ್ತಂ ಸರಾವಣಾಂತಃ ಪುರಮಾವಿವೇಶ. ಎಲ್ಲ ಕಡೆ ಪ್ರವೇಶ ಮಾಡಿ ರಾವಣನ ಅಂತಃಪುರದ ಒಳಗೆ ಆತ ಕಾಲಿಟ್ಟ. ಆ ರಾವಣನ ಅಂತಃಪುರದ ವರ್ಣನೆ ಇದೆಲ್ಲ ಇಷ್ಟು ವೈಭವೋಪೇತವಾಗಿತ್ತು ಅಂತ. ಇತಿ ಆರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ ಚತುರ್ಥ ಸರ್ಗ. ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 4ನೇ ಸರ್ಗ ಸಮಾಪ್ತ ಆಗಿದೆ.